ದಸರಾ ಉದ್ಘಾಟನೆ ಸೆಪ್ಟೆಂಬರ್ 22 ಅಂದರೆ ಇನ್ನೆರಡು ವಾರ ಕಳೆದ ನಂತರ ದಸರಾ ಉದ್ಘಾಟನೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದು ಬಾನು ಮುಷ್ತಾಕ್. ಹಾಗಾಗಿ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಸಂಬಂಧ ಹಿಂದೂ ಜಾಗರಣ ವೇದಿಕೆಯಿಂದ ಚಾಮುಂಡಿ ಚಲೋವನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರಿನಲ್ಲಿ. ಅದರ ಭಾಗವಾಗಿಯೇ ಮೈಸೂರಿನ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿತ್ತು. ಪ್ರತಿಭಟನಾಕಾರರನ್ನ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಜ್ಜಾಗಿದ್ರು. ಚಾಮುಂಡಿ ಬೆಟ್ಟಕ್ಕೆ ತೆರಳುವ ರಸ್ತೆಯಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸಿದೆ. ಈಗಲೂ ಕೂಡ ಶಾಸಕ ಶ್ರೀವತ್ಸ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಮಧ್ಯದಲ್ಲೇ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ. ಇದೇ ಚಾಮುಂಡಿ ಚಲೋ ಸಂದರ್ಭದಲ್ಲಿ ಆದಂತಹ ಘಟನೆ. ಚಾಮುಂಡಿ ಚಲೋ ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಂತಹ ಸಂದರ್ಭ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅನ್ನುವಂಥದ್ದು ತಡೆಯುವಂತ ಒಂದು ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದಕ್ಕೂ ಸಹ ಈ ರೀತಿಯಾದಂತ ಪೊಲೀಸ್ ಫೋರ್ಸ್ ಹಾಕಿ ನಮ್ಮ ಮೇಲೆ ಒತ್ತಡ ಇರುವಂತದ್ದು. ಇವತ್ತು ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಇರ್ತಕ್ಕಂಥದ್ದನ್ನ ಹೇಳಿದ್ದಾರೆ ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳು. ಆದ್ರೆ ಯಾರ ಆಸ್ತಿ ಇಲ್ಲ ಕೇಳಿ, ಯಾವುದೋ ಒಂದು ಚರ್ಚ್ ಕ್ರಿಶ್ಚಿಯನ್ ಆಸ್ತಿ ಅಂತ ಹೇಳಕ್ಕಾಗಲ್ಲ. ಅವರು ಯಾವುದೋ ಮಸೀದಿ ಮಸೀದಿ ಇದು ಮುಸ್ಲಿಂ ಆಸ್ತಿ ಅಂತ ಹೇಳಕ್ಕಾಗಲ್ಲ. ಅವರ ಧರ್ಮದ ದೇವಾಲಯ. ಇನ್ನು ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರೇಮ್ ಕುಮಾರ್, ಇವತ್ತು ಬೆಳಗ್ಗೆ ಚಾಮುಂಡಿ ಚಲೋವನ್ನು ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಜೊತೆಗೆ ಬಿಜೆಪಿ ಕಾರ್ಯಕರ್ತರನ್ನ ಶಾಸಕ ಶ್ರೀವತ್ಸ ಸೇರಿದಂತೆ ಎಲ್ಲರನ್ನೂ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಏನೇನಾಯಿತು ಘಟನೆಯ ಸಂದರ್ಭದಲ್ಲಿ ಅಂತ ಇವತ್ತು ಬೆಳಗ್ಗೆ? ಹೌದು ಸರ್, ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರ ಆಯ್ಕೆ ವಿಚಾರವಾಗಿ ಬಿಜೆಪಿ ನಾಯಕರು ಮತ್ತು ಹಿಂದೂ ಜಾಗರಣ ವೇದಿಕೆ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಅವರು ದಸರಾ ಉದ್ಘಾಟನೆ ಮಾಡಬಾರದು ಅಂತೇಳಿ ಹಿಂದೂ ಚಾಮುಂಡಿ ಚಲವನ್ನು ಆಗ್ರಹಿಸಿರುವಂಥದ್ದು. ಜೊತೆಗೆ ಹಿಂದೂ ಮಹಾಸಭಾವನ್ನು ಕೂಡ ದಲಿತ ಮಹಾಸಭಾವನ್ನು ಕೂಡ ಅವರು ಕೂಡ ಚಾಮುಂಡಿ ಚಲವನ್ನು ಹಮ್ಮಿಕೊಂಡರಾಯಿತು. ಹಿಂದೂ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕೂಡ ಸಾಕಷ್ಟು ಬಿಜೆಪಿಗರು ಚಾಮುಂಡಿ ಚಲವನ್ನು ಮಾಡಿದಂತಹ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಕೂಡ ಎಲ್ಲರನ್ನೂ ಕೂಡ ಬಂಧನ ಮಾಡಿರುವಂಥದ್ದು. ಈಗ ನಾವು ನೋಡಬಹುದು, ನಾವೀಗ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿದ್ದೇವೆ. ಚಾಮುಂಡಿ ಬೆಟ್ಟ ಚಲೋ ಏನು ಹಮ್ಮಿಕೊಂಡಿದ್ದಂತಹ ಹಿಂದೂ ಜಾಗರಣ ವೇದಿಕೆ ಸದಸ್ಯರನ್ನ ಶಾಸಕರಾದಂತಹ ಶ್ರೀವತ್ಸ ಮತ್ತೆ ಮಾಜಿ ಶಾಸಕರಾದಂತಹ ಎಲ್ ನಾಗೇಂದ್ರ ಮತ್ತೆ ಇನ್ನಿತರ ಪಾಲಿಕೆ ಸದಸ್ಯರನ್ನು ಕೂಡ ಬಂಧನ ಮಾಡಿರುವಂತದ್ದನ್ನು ನೋಡಬಹುದು. ನಿನ್ನೆ ಅಷ್ಟೇ ಕೂಡ ಪ್ರತಿಭಟನೆ ಸಂದರ್ಭದಲ್ಲಿ ಅಂದ್ರೆ ಅವರು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಚಾಮುಂಡಿ ಚಲೋವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಮನವಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಕೂಡ ಮನವಿಯನ್ನು ಕೂಡ ನಿರಾಕರಣೆ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಚಲೋ ನೀವನ್ನ ಪೊಲೀಸರು ಕೂಡ ನಿರ್ಬಂಧ ಇರುವುದು ಯಾವುದೇ ರೀತಿಯ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕೂಡ ಇಂದು ಚಾಮುಂಡಿ ಚಲೋ ಏನು ಹಮ್ಮಿಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಕೂಡ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ 4 ರಸ್ತೆಗಳಲ್ಲಿ ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಚಲೋಗೆ ಬಂದಂತಹ ಬಿಜೆಪಿ ನಾಯಕರನ್ನ ಮತ್ತೆ ಹಿಂದೂ ಜಾಗರಣ ವೇದಿಕೆ ಸದಸ್ಯರನ್ನು ಕೂಡ ಅವರನ್ನು ಕೂಡ ಬಂಧನ ಮಾಡಿರುವಂತದ್ದು. ಇದು ಸರ್ಕಲ್ ನಲ್ಲಿ ಕೂಡ ಚಾಮುಂಡಿ ಬೆಟ್ಟಕ್ಕೆ ತೆರಳುವಂತಹ 4 ರಸ್ತೆಗಳೇನಿದೆ, 4 ರಸ್ತೆಗಳು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು. ಇದು ಸಂಗೊಳ್ಳಿ ರಾಯಣ್ಣ ವೃತ್ತ ಮತ್ತೆ ಇದು ಕುರುಬಾರಳ್ಳಿ ಸರ್ಕಲ್ ಏನಿದೆ, ಆ ಕುರುಬಾರಳ್ಳಿ ಸರ್ಕಲ್ ನಲ್ಲಿ ಕೂಡ ಎಲ್ಲ ರೀತಿಯ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು. ಬಿಜೆಪಿ ನಾಯಕರು ಏನ್ ಬರ್ತಾರೆ, ಬಿಜೆಪಿ ನಾಯಕರು ಬಂದಂತಹ ಸಂದರ್ಭದಲ್ಲಿ ಮತ್ತೆ ಹಿಂದೂ ಜಾಗರಣ ವೇದಿಕೆ ಸದಸ್ಯರು ಬಂದ ಸಂದರ್ಭದಲ್ಲಿ ಅವರನ್ನ ಬಂಧನ ಮಾಡಬೇಕು, ಚಾಮುಂಡಿ ಬೆಟ್ಟಕ್ಕೆ ತೆರಳದಂತೆ ನಿರ್ಬಂಧ ಇರಬೇಕು ಎಂಬ ಉದ್ದೇಶದಿಂದ ಕೂಡ ಸಾಕಷ್ಟು ಪೊಲೀಸರು ಈ ಸರ್ಕಲ್ ನಲ್ಲಿ ಕೂಡ ಬೆಳಗ್ಗೆಯಿಂದಲೂ ಕೂಡ ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಂಡಿರುವುದು, ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬಂದಂತಹ ಬಿಜೆಪಿ ನಾಯಕರನ್ನು ಕೂಡ ಹಿಂದೂ ಜಾಗರಣ ವೇದಿಕೆ ಕೂಡ ಸದಸ್ಯರನ್ನು ಕೂಡ ಬಂಧನ ಮಾಡುವಂತಹ ಎಲ್ಲಾ ರೀತಿಯ ವಾಹನಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಬಾನು ಮುಸ್ತಾಕ್ ಅವರ ಆಯ್ಕೆ ವಿಚಾರ ಏನಿದೆ, ಆ ವಿಚಾರಕ್ಕೂ ಕೂಡ ಹಿಂದೂ ಜಾಗರಣ ವೇದಿಕೆ ಬರ್ತಿದ್ದಾರೆ. ಅವರನ್ನ ಕೆಲವು ಬಂದಂತಹ ಸಂದರ್ಭದಲ್ಲಿ ಕೂಡ ಅವರನ್ನ ಬಂಧನ ಮಾಡುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಇಲ್ಲಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಇನ್ನಿತರ ಬಿಜೆಪಿ ನಾಯಕರು ಕೂಡ ಬಾನು ಮುಸ್ತಾಕ್ ಅವರ ಆಯ್ಕೆ ವಿಚಾರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಹಿನ್ನೆಲೆ ಕೂಡ ಇನ್ನು ದಸರಾ ಉದ್ಘಾಟನೆ ಆಗಿಲ್ಲ. ದಸರಾ ಉದ್ಘಾಟನೆ ಏನು ಆಗಬೇಕಾಗಿತ್ತು, ಇದರಿಂದಾಗಿ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ದಸರಾ ಉದ್ಘಾಟಕರ ಆಯ್ಕೆ ವಿಚಾರದಲ್ಲಿ ಕೂಡ ಗೊಂದಲವಾಗಿರುವಂತದ್ದು. ದಸರಾ ಆರಂಭಕ್ಕೂ ಮೊದಲೇ ವಿಘ್ನ ಎದುರಾಗಿರುವಂತದ್ದು. ಇದು ರಾಜ್ಯ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಶರತ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.